ಇಲ್ಲಿ ವರ್ಷ ಆಗೈತೆ ಸರ್, 1 ತಿಂಗಳು ಸಂಬಳ ಹಾಕಿ ವರ್ಷ ಎಲ್ಲ ಅಡ್ಡಾಡಿಸ್ತಾವ್ರೆ. ನಾವೇ ಅದ್ ಕೇಳಿದ್ರೆ ಕರೆಕ್ಟ್ ಆಗಿ ಏನು ಮಾಹಿತಿ ಕೊಡ್ತಾ ಇಲ್ಲ ನಮ್ಗೆ. ಕೆಲಸ ಮಾಡಕ್ ಆಗದೆ ಇದನ್ನ ಅಲಿತೀವಿ ಸರ್. ಚಂಗವಾರ ಗ್ರಾಮ ಪಂಚಾಯಿತಿ ಸ್ವಚ್ಛತಾ ಸಿಬ್ಬಂದಿ ಪರದಾಟ. ಹತ್ತು ತಿಂಗಳಾದರೂ ಪೌರ ಕಾರ್ಮಿಕರಿಗಿಲ್ಲ ವೇತನ. ಎಸ್, ಸ್ವಚ್ಛ ಭಾರತ್ ಯೋಜನೆಯಡಿಯಲ್ಲಿ ಲಕ್ಷ ವೆಚ್ಚದ ಸ್ವಚ್ಛ ಸಂಕೀರ್ಣ, ಲಕ್ಷ ಮೌಲ್ಯದ ಕಸ ವಿಲೇವಾರಿ ವಾಹನ, ಒಣಕಸ, ಹಸಿ ತ್ಯಾಜ್ಯ ಸಂಗ್ರಹಣೆ, ಪ್ರತಿ ಮನೆಗಳಿಗೆ ಬಕೆಟ್ಗಳನ್ನು ಒದಗಿಸಿ ಸ್ವಚ್ಛತೆಯೆಡೆಗೆ ಹೆಜ್ಜೆ ಇಡಲಾಗಿದೆ. ಆದರೆ ಲಕ್ಷ ವೆಚ್ಚದ ಈ ಯೋಜನೆಗೆ ನಿರ್ವಹಣೆಯೇ ಸವಾಲಾಗಿದೆ. ಸೂಕ್ತ ಅನುದಾನದ ಕೊರತೆಯಿಂದ ಶಿರಾ ತಾಲೂಕಿನ ಚಂಗವಾರ ಗ್ರಾಮ ಪಂಚಾಯಿತಿ ತ್ಯಾಜ್ಯ ವಿಲೇವಾರಿ ಯೋಜನೆಗಳಿಗೂ ಇದೇ ಪರಿಸ್ಥಿತಿ ಬಂದೊದಗಿದೆ. ಗೌಡಗೆರೆ ಹೋಬಳಿ ವ್ಯಾಪ್ತಿಯ ಚಂಗವಾರ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುವ ಪೌರ ಕಾರ್ಮಿಕರಿಗೆ 8 ರಿಂದ 10 ತಿಂಗಳು ಕಳೆದರೂ ಕೂಡ ವೇತನವೇ ಆಗಿಲ್ವಂತೆ. ಸದ್ಯ ಗ್ರಾಮ ಪಂಚಾಯಿತಿಗಳ ಬಳಿ ಲಭ್ಯವಿರುವ ಅನುದಾನದಲ್ಲಿ ತ್ಯಾಜ್ಯ ವಿಲೇವಾರಿ ನಿರ್ವಹಣೆ ಮಾಡುವುದು ದುರಸ್ಥವಾಗಿದೆ. ನೀರು, ವಿದ್ಯುತ್ ಜಡಮಾಲಿಗಳಿಗೆ ವೇತನ ವೆಚ್ಚ ಭರಿಸುವುದೇ ಕಷ್ಟವಾಗಿದೆ ಎಂಬುದು ಗ್ರಾಮಸ್ಥರ ಅಳಲು. ಇಲ್ಲಿ ವರ್ಷ ಆಗೈತೆ ಸರ್, 1 ತಿಂಗಳು ಸಂಬಳ ಹಾಕಿ ವರ್ಷ ಎಲ್ಲ ಅಡ್ಡಾಡಿಸ್ತಾವ್ರೆ. ರನ್ನಿಂಗು ಮಾಡ್ತಿಲ್ಲ. ಅದಕ್ಕೆ ಗಾಡಿ ಡಾಕ್ಯುಮೆಂಟ್ಸ್ ತೆಗೀರಿ ಅಂದ್ರೆ ಅದನ್ನು ತೆಗಿಂಗಿಲ್ಲ, ನಮಗೆ ಸಂಬಳ ಹಾಕ್ರಿ ಅಂದ್ರೆ ಸಂಬಳನೂ ಹಾಕಂಗಿಲ್ಲ. ಆ ಗಾಡಿ ನಮ್ಮ ಮನೆ ಹತ್ರ ನಿಂತ್ಕೊಂಡೈತೆ. ಈ 1 ವರ್ಷದಿಂದ ಬಿಸಿಲಾಗೆ ನಿಂತ್ಕೊಂಡೈತೆ ಸರ್. ಆ ಗಾಡಿ ಜವಾಬ್ದಾರಿ ತಗೊಳೋರಿಲ್ಲ. 3 ತಿಂಗಳಿಗೂ 6 ತಿಂಗಳಿಗೂ PDOಗಳೆಲ್ಲ ಚೇಂಜ್ ಆಗ್ತಾರೆ, ಅಧ್ಯಕ್ಷರುಗಳು ಚೇಂಜ್ ಆಗ್ತಾರೆ. ನಾವು ಯಾರನ್ನಂತ ಕೇಳೋಣ? ನಾವು ನಿಮಗೆ ಬರೀ ಅಲ್ದಾಟನೇ ಆಗೈತೆ, ನಮ್ಮ ಬಗ್ಗೆ ಕೇರ್ ತಗೊಳೋರೇ ಇಲ್ಲ ಸರ್. ನಮಗೂ ಸಾಕಾಗೋಗಿದೆ. ನಾವೇನು ಮಾಡಬೇಕು? ನಮ್ಮ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಸರ್. ನಾವು ಏನೋ ಮಹಿಳೆಯರು ಇದಕ್ಕೆ ಅಂತ ನಾವು ಇದನ್ನು ಸೇರ್ಕೊಂಡ್ರೆ ಈ ಥರ ಮಾಡ್ತಾವ್ರು. ನಾವು ಯಾರನ್ನೂ ಕೇಳೋಣ? ಮೊದಲ 6 ತಿಂಗಳು ತ್ಯಾಜ್ಯ ವಿಲೇವಾರಿ ಪ್ರಕ್ರಿಯೆಯ ವೆಚ್ಚವನ್ನ ಗ್ರಾಮ ಪಂಚಾಯಿತಿಯ ಸಂಪನ್ಮೂಲಗಳಿಂದಲೇ ಭರಿಸಲಾಗ್ತಿತ್ತಂತೆ. 15ನೇ ಹಣಕಾಸು ಯೋಜನೆಯ ಅನುದಾನವನ್ನ ಇದಕ್ಕೆ ಬಳಸಿಕೊಳ್ಳುವ ಸುತ್ತೋಲೆ ಇದೆಯಾದರೂ ಅನುದಾನವು ಗ್ರಾಮದ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು, ವಿದ್ಯುತ್ ವೇತನಗಳಿಗೆ ಸಾಲದು ಎಂಬ ಸ್ಥಿತಿ ಇದೆಯಂತೆ. ಈ ಬಗ್ಗೆ ಇಲ್ಲಿಯ ಸ್ವಚ್ಛತಾ ಸಿಬ್ಬಂದಿ ವರ್ಗ ತಮ್ಮ ಸಮಸ್ಯೆಯನ್ನ ತೋಡ್ಕೊಂಡಿದ್ದಾರೆ. ಗ್ರಾಮವನ್ನ ಶುಚಿಗೊಳಿಸುವ ಕಾರ್ಯ ಮಾಡುವ ನಮಗೆ 8 ರಿಂದ 10 ತಿಂಗಳು ಕಳೆದರೂ ವೇತನ ನೀಡಿಲ್ಲ. ನಮಗೆ ಆರೋಗ್ಯ ಸರಿಯಾಗಿಲ್ಲ ಎಂದರೆ ಆಸ್ಪತ್ರೆಗೆ ಹೋಗೋದಕ್ಕೂ ನಯಾ ಪೈಸ ಇಲ್ಲ. ಕಿರಾಣಿ ಅಂಗಡಿಯಲ್ಲಿ ಸಾಲ ಹಾಗೇ ಇದೆ. ಹಬ್ಬ ಹರಿದಿನ ಮಾಡೋದಕ್ಕೂ ಆಗ್ತಾ ಇಲ್ಲ ಅಂತ ದುಃಖವನ್ನ ತೋಡ್ಕೊಂಡಿದ್ದಾರೆ. ನಮಗೆ 2 ವರ್ಷ ಸ್ಟಾರ್ಟ್ ಮಾಡಿರೋದು. ನಾವು ಟ್ರೈನಿಂಗ್ ಬಂದು ಎಲ್ಲ ದಾಖಲಾತಿ ಕೊಟ್ಟವ್ರಿಗೆ ಎಲ್ಲ ಎಂಟ್ರಿ ಮಾಡಿಸಿ, ಒಂದು ಟೋಪಿ ಕೊಟ್ಟರು, ಒಂದು ಡ್ರೆಸ್ ಕೊಟ್ಟರು, ಒಂದು ಶೂ ಕೊಟ್ಟರು, ಒಂದು ಬ್ಲೌಸ್ ಕೊಟ್ಟರು. ಒಂದು ಸೆಲ್ಕಿಲ್ಲ, ಒಂದು ಬಾಂಡ್ಲಿಲ್ಲ, ಆಗ ಈ ಕಟ್ಕದ್ದು ಒಂದು ಬೀಗ ಇಲ್ಲ. ನಮಗೆ ಯಾವ್ದು ಕೇಳಿರೋ ಒಂದು ಸಂಬಳ ಕೊಟ್ಟರು ಕೇಳಿದ್ರು ಕರೆಕ್ಟಾಗಿ ಕೊಡಲ್ಲ. ನಾವು ಯಾವ್ದು ಕೇಳಿದ್ರು ಕರೆಕ್ಟಾಗಿ ಏನು ಮಾಹಿತಿ ಕೊಡ್ತಾ ಇಲ್ಲ ನಮಗೆ. ನಡೀರಮ್ಮ ಅದು ಬರ್ಬೇಕು ಬಿಲ್ಲು, ಇದು ಬರ್ಬೇಕು ಬಿಲ್ಲು, ಮಾಡಿಕೊಡ್ತೀವಿ, ಇವಾಗ ಹಾಕ್ತೀವಿ, ಅವಾಗ ಹಾಕ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ. ಯಾರು ಇಲ್ಲ ಅಂಬಲ್ಲ, ಒಟ್ಟು ಹೇಳಿ ಕಳಿಸ್ತಾರೆ. 2 ವರ್ಷ ಆಯ್ತಾ ಇದ್ದೀವಿ. ಇನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ತ್ಯಾಜ್ಯ ವಿಲೇವಾರಿ ವಾಹನಗಳಿಗಾಗಿ ವಾರ್ಷಿಕ 16 ಲಕ್ಷ ರೂಪಾಯಿ ವೆಚ್ಚದ ಬಿಲ್ ಬರಿತಾ ಇರುವ ಬೆನ್ನಲ್ಲೇ ಬಹುತೇಕ ಸಂಸ್ಥೆಗಳ ಘನತ್ಯಾಜ್ಯ ನಿರ್ವಹಣೆ ವಾಹನಗಳಿಗೆ ಅಧಿಕೃತ ಪರವಾನಗಿಯೇ ಇಲ್ಲ ಎನ್ನುವ ವಿಚಿತ್ರ ಸಂಗತಿಯೊಂದು ಬೆಳಕಿಗೆ ಬಂದಿದೆ. ಗ್ರಾಮ ಪಂಚಾಯಿತಿಗಳು ನೋಂದಣಿ ಇಲ್ಲದ ವಾಹನಗಳಿಂದ ಕಸ ವಿಲೇವಾರಿ ನಡೆಸ್ತಾ ಇದೆಯಂತ. ನಾವು ದಿನ ಬಂದು ಅಲಿತಾ ಇದ್ದೀವಿ. ಇಲ್ಲಿ ಕೊಡ್ತೀವಿ ಅಂತಾರೆ, ಕೊಡಲ್ಲ ಅಂತಾರೆ. ಒಂದು 4-5 PDO ಹೋದ್ರೂ ಒಬ್ಬರು ಹಾಕ್ಲಿಲ್ಲ. ನಮ್ಮ ಯಜಮಾನ್ರು ತೀರ್ಕೊಂಡೋಗಿದ್ದಾರೆ. ನಮ್ಮ ಹುಡುಗರು ಒಬ್ಬ ಮಗ್ಗೆ ಕಾಲು ಮುರಿದೈತೆ. ಕೆಲಸ ಮಾಡೋಕ್ಕಾಗದೆ ಇದನ್ನ ಅಲಿತೀವಿ ಸಹ. ನಮಗೆ ಹಬ್ಬ ಮಾಡೋಕ್ಕೂ ತಂದ್ರೆ ಕಾಲಾಗಲ್ಲ ಅಂತಲೇ ಕರ್ಸಿದ್ವಿ. ಜೀವನ ಮಾಡೋದು ಕಷ್ಟ. ಒಟ್ನಲ್ಲಿ ಗ್ರಾಮದ ಸ್ವಚ್ಛತೆಯ ಜವಾಬ್ದಾರಿ ಹೊತ್ತಿರುವ ಪೌರ ಕಾರ್ಮಿಕರಿಗೆ 8 ತಿಂಗಳಿನಿಂದ ವೇತನ ಪಾವತಿಯಾಗಿಲ್ವಂತ. ಇನ್ನಾದರೂ ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸಿ ಪೌರ ಕಾರ್ಮಿಕರಿಗೆ ಸಂಬಳ ಪಾವತಿಯಾಗುವಂತೆ ಮಾಡಬೇಕಾಗಿದೆ. ಶ್ರೀಮಂತ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಶಿರಾ.